ಅವನ ಮೇಲೆ ಭಯದ ಆತ್ಮವನ್ನ ಕಳಿಸ್ತೀನಿ. ಇವತ್ತು ಸಭೆಗೆ ವಿರೋಧ, ಯುವಕರಿಗೆ ವಿರೋಧವಾಗಿ, ದೇವ ಮಕ್ಕಳಿಗೆ ವಿರೋಧವಾಗಿ ಎಂತೆಂಥ ಕಾನೂನುಗಳು ತೆಗೆದುಕೊಂಡು ಬರಲಿ, ಎಂತೆಂಥ ಪರಿಸ್ಥಿತಿಗಳನ್ನ ರೂಪಿಸ್ಲಿ, ಎಂಥ ಸುದ್ದಿಗಳನ್ನ ಕಳಿಸ್ಲಿ, ನೆಕ್ಸ್ಟ್ ನೀನೇ ಚರ್ಚ್ಗೆ ಹೋಗ್ತಿದ್ಯಲ್ಲ, ಪ್ರಾರ್ಥನೆ ಮಾಡ್ತಿದ್ಯಲ್ಲ, ಸುದ್ದಿ ಬಂದೈತಿ ನೀನೇ ಅಂತ ಹೇಳಿದ್ರು ಕೂಡ ನೀನು ಹೇಳಬೇಕು ಏನಂತೆ, ನನ್ನನ್ನು ಪಕ್ಷ ಇರುವ ದೇವರು ದೊಡ್ಡವನಾಗಿದ್ದಾನೆ. ಅಲ್ಲೆಲ್ಲಯ್ಯ, ಭಯ ಪಡಬಾರ್ದು. ಯಾಕಂದ್ರೆ ದೇವರು ನಿನ್ನ ನೋಡಿ ಹೇಳ್ತಿದ್ದಾನೆ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವವು. ಸುದ್ದಿಗಳು ಕೇಳ್ಬೋದು, ಸುದ್ದಿಗಳು ನಡೀತದೆ, ಹೋರಾಟಗಳು ನಡೀತದೆ, ಆದರೆ ನಿನ್ನ ಗುಡಾರಕ್ಕೆ ಸಮೀಪಕ್ಕೆ ಉಪದ್ರವ ಬರಲ್ಲ. ಯಾವ ವ್ಯಕ್ತಿ ದೇವರ ಸಮೀಪದಲ್ಲಿ ಅನ್ಯೋನ್ಯತೆಯಲ್ಲಿ ಇಲ್ಲವೋ, ಯಾವ ವ್ಯಕ್ತಿ ದೇವರನ್ನು ಬಿಟ್ಟಿರ್ತಾನೋ, ಯಾವ ವ್ಯಕ್ತಿ ದೇವರನ್ನು ಆರಾಧಿಸದೆ ದೇವರಿಂದ ದೂರ ಆಗಿ ಭ್ರಷ್ಟನಾಗಿ ಜೀವಿಸ್ತಾ ಇರ್ತಾನೋ, ಅವನ ಗುಡಾರಕ್ಕೆ ಉಪದ್ರವಗಳು ಬರ್ತದೆ. ದೇವರ ಅನ್ಯೋನ್ಯತೆಯಲ್ಲಿದ್ದು ಪರಾತ್ಮರನ್ನ ಮೊರೆ ಇಡುವವನು ಸರ್ವಶಕ್ತನ ಆಶ್ರಯ ಸುರಕ್ಷಿತನಾಗಿರ್ತಾನೆ. ನೀನು ದೇವರನ್ನು ಆಶ್ರಯಿಸಿಕೊಂಡು ಪ್ರಾರ್ಥಿಸೋದಾದ್ರೆ ನಿನಗೆ ವಿರೋಧವಾಗಿ ಇಡೀ ಊರೇ ತಿರುಗಿ ಬಂದ್ರು ನಿನ್ನ ಗುಡಾರದ ಸಮೀಪಕ್ಕೆ ಮಾತ್ರ ಬರಕ್ಕೆ ಬಿಡಲ್ಲ. ಅದಕ್ಕೆ ದೇವರು ಹೇಳ್ತಿದ್ದಾನೆ ಯೆಶಾಯನ ಮೂಲಕವಾಗಿ, ಅವನ ಮೇಲೆ ನಾನು ಭಯದ ಆತ್ಮವನ್ನ ಕಳುಗಿಸುವೆನು. ಒಂದನೇದಾಗಿ. ಎರಡನೇದಾಗಿ ಏನು ಹೇಳ್ತಿದೆ, ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಬೀಳುವಂತೆ ಮಾಡುವೆನು. ಮೂರು, ಒಂದು ಭಯದ ಆತ್ಮನ ಕಳುಹಿಸ್ತೀನಿ. ಎರಡನೇದಾಗಿ ಅವನು ಒಂದು ಸುದ್ದಿಯನ್ನು ಕೇಳಬೇಕಾಗಿರ್ತದೆ. ಮೂರನೇದಾಗಿ ಅವನು ಕತ್ತಿಯ ಬಾಯಿಗೆ ಬೀಳುವ ಹಾಗೆ ಮಾಡ್ತೀನಿ. ಯೆಶಾಯನ ಮೂಲಕವಾಗಿ ದೇವರು ನುಡಿಸಿದಂತ ಕಾಲಜ್ಞಾನ ಅಂದ್ರೆ ಪ್ರವಾದನೆಯ ಮಾತಾಗಿತ್ತು ಇದು. ಹಲ್ಲೆಲೂಯಾ. ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ದೇವರನ್ನು ದೂಷಿಸಿ, ದೇವರ ಮಕ್ಕಳನ್ನು ದೂಷಿಸಿ, ನೀವು ನಮಗೆ ಮಾತು ಕೇಳಲಿಲ್ಲ ಅಂದ್ರೆ ಸ್ವಂತ ಮೂತ್ರವನ್ನ, ಸ್ವಂತ ಮಲವನ್ನ ತಿನ್ನಬೇಕಾಯ್ತದೆ ಅಂತೇಳಿ ಬೆದರಿಕೆ ಹಾಕಿದಂತ ಅಶ್ಶೂರರ ಅರಸನ ಸೈನ್ಯಾಧಿಪತಿ ದೇವರೇನು ಹೇಳ್ತಿದ್ದಾರೆ, ಮೂರು ಗುರುತುಗಳು ಹೇಳ್ತಾರೆ. ಅವನಿಗೆ ಭಯದ ಆತ್ಮನ ಕಳಿಸ್ತೀನಿ, ಮತ್ತೆ ಅವನು ಒಂದು ಸುದ್ದಿಯನ್ನು ಕೇಳಬೇಕಾಗಿರ್ತದೆ, ಮತ್ತೆ ಮೂರನೇದಾಗಿ ಅವನು ಕತ್ತಿಯ ಬಾಯಿಗೆ ಏನಂತೆ ಬೀಳುವಾಗೆ ಮಾಡ್ತೀನಿ. ಯಾವ ಸುದ್ದಿ? ಮೊದಲನೇದಾಗಿ ಅವನಿಗೊಂದು ಭಯದ ಆತ್ಮವನ್ನು ಕಳಿಸ್ತೀನಿ. ಈಗ ವಾಕ್ಯ ಹೇಳ್ತದೆ, ಈಗ ಇಸ್ರಾಯೇಲ್ ದೇಶದ ಮೇಲೆ ಯುದ್ಧಕ್ಕಾಗಿ 1,85,000 ಸೈನ್ಯವನ್ನು ಕಟ್ಟಿಕೊಂಡು ಬಂದಿದ್ದಾನೆ. ಎಷ್ಟು ಮಾತಾಡಿ? 1,85,000 ಜನ ಬಂದಿದ್ದಾರೆ. ಇಸ್ರಾಯೇಲ್ಗೆ ಯುದ್ಧಕ್ಕಾಗಿ ಪಾಳ್ಯ ಹಾಕೊಂಡಿದ್ದಾರೆ, ಬಂದು ಗುಡಾರಗಳನ್ನ ಹಾಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ಅಂದ್ರೆ ಯುದ್ಧ ಪ್ರಾರಂಭ. ನಿದ್ದೆ ಬರ್ತದಾ? ಹಲ್ಲೆಲೂಯಾ. ಈಗ ರಾಜ ಏನ್ ಮಾಡ್ತಿದ್ದಾನೆ, ಸೈನಿಕರು ಏನ್ ಮಾಡ್ತಾರೆ, ಪ್ರಾರ್ಥಿಸ್ತಿದ್ದಾರೆ, ದೇವರೇ ಕರ್ತನೇ ನಿನಗೆ ಸ್ತೋತ್ರ, ನಮ್ಮ ರಕ್ಷಕನು, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು ಎಂಬುದಾಗಿ ಹೇಳಿದೆಯಲ್ಲ. ಕರ್ತನೆ ಮನೆ ಬಾಗಿಲಿಗೆ ಬಂದು ಗುಡಾರ ಹಾಕೊಂಡಿದ್ದಾರೆ. ಬೆಳಿಗ್ಗೆ ಆಯ್ತು ಅಂದ್ರೆ ನಿನ್ನೆ ಯುದ್ಧ. ಯಾರು ದೇವರನ್ನು ನೋಡಿ ಪ್ರಾರ್ಥಿಸ್ತಾ ಇರ್ತಾರ, ನಾಳೆ ಬೆಳಗ್ಗೆನೇ ಯುದ್ಧ ಇರ್ಬೋದು, ನಾಳೆ ಬೆಳಗ್ಗೆನೇ ಗಲ್ಲು ಶಿಕ್ಷೆ ಇರ್ಬೋದು, ನಾಳೆ ಬೆಳಗ್ಗೆನೇ ತೀರ್ಪುಗಳು ಇರ್ಬೋದು. ಆದರೆ ಕಡೆಗೆ ಜಯಕ್ಕೆ ಸಿಗೋದು ದೇವರು ನಮಗೇನೆ ಜಯ ಕೊಡೋದು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದನ್ನು ನೋಡಿ ಭಯ ಪಡಬಾರ್ದು. ನಾಳೆ ಬೆಳಿಗ್ಗೆ ಆಯ್ತು ಅಂದ್ರೆ ಪೇತ್ರನನ್ನ ಹೆರೋದ ಏನ್ ಮಾಡ್ತಾನೆ, ಯಾಕೋಬನನ್ನ ಕೊಲ್ಲಿಸದಾಗೆ ಕೊಲ್ಲಿಸ್ತಾನೆ. ಆದ್ರೆ ಪೇತ್ರನಿಗೆ ಚೂರು ಚಿಂತೆನೇ ಇಲ್ಲ, ಕಳವಳನೇ ಇಲ್ಲ. ಆ ಸೆರೆಮನೆಯಲ್ಲಿ ಚೆನ್ನಾಗಿ ನಿದ್ರೆ ಹೊಡಿತಿದ್ದಾನೆ. ನಾಳೆ ಸಾವು ಐತೆ, ನಾಳೆ ಹೋಗಿತ್ತೇನೆ, ನಿನ್ನ ಸೆರೆಮನೆ ಗಲ್ಲಿಗೆ ಹಾಕ್ತಾರೆ ಅಂತಂದ್ರೆ ನಿದ್ರೆ ಬರ್ತದ? ಹಲ್ಲೆಲೂಯಾ. ಬೇಡಪ್ಪ, ಗಲ್ಲಿಗೆ ಹಾಕೋದು ಬೇಡ, ಅದು ದೂರ ಮಾತು. ನನಗೂ ನಿನಗೇನಾದ್ರೂ ಅಲ್ಲೋವು ಅಂತ ಹೋದಾಗ, ಇಲ್ಲ ಅಲ್ಲಿನ ಒಳಗಡೆ ದಾವಡೆ ಹೊಸಡು ಬೆಳೆದ್ಬಿಟ್ಟೈತೆ, ಅದ್ರಲ್ಲಿ ಏನೋ ಒಂದು ಗಂಟಾಗೈತೆ, ಅದು ಆಪ್ರೇಷನ್ ಮಾಡಬೇಕು ಅಂದ್ಬಿಟ್ರೆ ಸಾಕು, ನಿನಗೆ ನಿದ್ದೆ ಬರೋಕಿಲ್ಲ. ಹೌದಲ್ಲ? ಏನಪ್ಪ ಅದು ಗಂಟು, ಒಂದು ವೇಳೆ ಕ್ಯಾನ್ಸರ್ ಗಂಟಾಗೈತೋ ಏನೋ, ಏನಾಗಿರ್ಬೋದು ಅದು. ನಿದ್ರೆ ಮಾಡ್ತೀಯ ನೀನು? ಸಾವು ಮಾತು ಆಮೇಲೆ ಇರ್ಲಿ. ಪೇತ್ರ ಮುಂಜಾನೆ ಆಯ್ತು ಅಂತಂದ್ರೆ ಅವನನ್ನು ತೆಗೆದುಕೊಂಡೋಗಿ ಹೆರೋದ ರಾಜ ಅವನನ್ನ ಕೊಲ್ಲಿಸೋದಕ್ಕೆ ಇಟ್ಟಿದ್ದಾನೆ ಸೆರೆಮನೆ ಒಳಗಡೆ. ಆದರೆ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ತಾನೆ. ಪುಣ್ಯ ಆತ್ಮ
ಇದೇ ದೇವರು ಕೊಡುವಂಥ ಧೈರ್ಯದ ಆತ್ಮ. ಮರಣ ಕುರಿತು ಭಯವಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕಾಗಿ ದೇವರು ಹೇಳಿದ್ರು, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ಏನಂತೆ, ಅವನ ಮೇಲೆ ನಾನು ಭಯದ ಆತ್ಮವನ್ನು ಕಳಗಿಸ್ತೀನಿ. ಯಾರ್ಯಾರು ದೇವರ ಮಕ್ಕಳಿಗೆ ವಿರೋಧವಾಗಿ ಮಾತನಾಡ್ತಾರೋ, ಯಾರ್ಯಾರು ದೂಷಣೆ ಮಾಡ್ತಾರೋ, ಯಾರ್ಯಾರು ತಪ್ಪಾಗಿ ಮಾತನಾಡ್ತಾರೋ, ಕರ್ತನ ಅವರ ಮೇಲೆ ಭಯದ ಆತ್ಮವನ್ನು ಕಳಿಸ್ತಾನೆ. ಹಲ್ಲೆಲೂಯಾ. ಯಾರ್ಯಾರು ತಪ್ಪಾದ ಸುದ್ದಿಗಳು ಹರಡುತ್ತಾರೋ, ನೆಕ್ಸ್ಟ್ ನೀನೇ ಚರ್ಚಿಗೆ ಹೋಗ್ತಿದೆಯಲ್ಲ, ನಿನಗೆ ಬರ್ತದೆ, ನಿಮ್ಮ ಮನೆಗೆ ಬಾಗಿಲಿಗೆ ಬರ್ತದೆ, ಅವರ ಮೇಲೆ ಕರ್ತನ ಭಯದ ಆತ್ಮನ ಕಳಿಸ್ತಾನೆ. ನಿನ್ನ ಗುಡಾರದಲ್ಲಾದ್ರೂ ನೀನಾದ್ರೂ ಧೈರ್ಯದ ಆತ್ಮನಿಂದ ದೇವರನ್ನು ಆರಾಧಿಸ್ತಾ ಸ್ತುತಿಸ್ತಾ ಆರ್ಭಟಿಸ್ತಿ. ಹಲ್ಲೆಲೂಯಾ. ನೀನು ಸುದ್ದಿಯನ್ನು ಕೇಳುವಾಗ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತೀಯ ಅನ್ನೋದ್ರ ಮೇಲೆ ನಿನಗೆ ಧೈರ್ಯದ ಆತ್ಮ, ಭಯದ ಆತ್ಮ ಬರೋದು. ಆದ್ರೂ ತಪ್ಪಾದ ಸುದ್ದಿಯನ್ನು ಕೇಳುವಾಗ, ಲೋಕದಲ್ಲಿ ಇರುವವರಿಗಿಂತ ನನ್ನ ಪರವಾಗಿರುವವನು ದೊಡ್ಡವನು. ಯೇಸು ನನಗೆ ಹೇಳಿದ್ದಾನೆ, ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವು ನನ್ನ ಗುಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿದ್ದಾನೆ. ಬರಲಿ, ನನ್ನ ದೇವರು ನೋಡ್ಕೊಳ್ತಾನೆ ಅಂತ ಯಾವಾಗ ನೀನು ದೇವರ ಕೈಯಲ್ಲಿ ಒಪ್ಪಿಸಿ ಯಥಾರ್ಥವಾಗಿ ದೇವರ ಭಯ ಭಕ್ತಿಯಲ್ಲಿ ನಿಂತುಕೊಳ್ತೀಯೋ, ಆಗ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ಧೈರ್ಯದ ಆತ್ಮವು ಇಳಿದು ಬರ್ತದೆ. ಹಂಗಂತ ನಾಳೆ ನಂದೇನ ಪಾಳ್ಯ, ನಂದೇನ, ಅಯ್ಯೋ ದೇವರೇ ಏನಪ್ಪ ಹೇಳಿ, ಅವ್ರು ಬಂದು ಕೇಳಿದ್ರೆ ಏನಪ್ಪ ಮಾಡಲಿ, ಹೋಗಲ್ಲ ಅಂತ ಹೇಳ, ಬಿಟ್ಬಿಡು ಅಂತ ಹೇಳಿ, ಏನು ಮಾಡಲಿ ಅಂದಾಗಲೇ ಭಯದ ಆತ್ಮ ನಿನ್ನ ಒಳಗಡೆ ಬರೋದು. ಬಾಗ್ಲಲ್ಲೇ ಬಂದು, ಊರು ಬಾಗ್ಲಲ್ಲೇ ಗುಡಾರ ಹಾಕೊಂಡವ್ರೆ. ಇಸ್ರಾಯೇಲ್ ಮಕ್ಕಳಿಗೆ ವಿರೋಧವಾಗಿ, ದೇವರ ಮಕ್ಕಳಿಗೆ ವಿರೋಧವಾಗಿ ನಾಳೆ ಬೆಳಗ್ಗೆನೆ ಯುದ್ಧ ಪ್ರಾರಂಭ. ಹಲ್ಲೆಲೂಯಾ. ದೇವರೀಗ ಯೆಶಾಯನ ಮೂಲಕವಾಗಿ 3 ಮಾತುಗಳನ್ನ ಹೇಳಿಸಿದ್ರ. ಈಗ ಅಶ್ಶೂರದ ಅರಸನಾದ ಸೈನಾಧಿಪತಿ ಏನ್ ಹೇಳ್ತಿದ್ದಾನೆ, ಹೋಗಿ ಎಲ್ಲ ಗುಡಾರದಲ್ಲಿ ಎಲ್ಲರನ್ನ ಎಬ್ಬಿಸ್ಕೊಂಡು ಬಾ, ಎಲ್ಲರಿಗೂ ಕರೆ, ಎಲ್ಲರೂ ಬೇಗ ರೆಡಿ ಆಗಿ ಬರಲಿ, ಯುದ್ಧಕ್ಕೆ ರೆಡಿ ಆಗ್ಲಿ, ಸನ್ನದ್ಧರಾಗ್ಲಿ ಅಂತ ಹೇಳ್ತಿದ್ದಾನೆ. ಹೋಗಿ ಗುಡಾರಗಳು ನೋಡಿದ್ರೆ ಎಲ್ಲ ಹೆಣಗಳು ಬಿದ್ದವೆ. ಯಾವ ಗುಡಾರದಲ್ಲಿ ಹೋಗಿ ಕರೆದ್ರು ಯಾರು ಹೂ ಅಂತಿಲ್ಲ, ಎಲ್ಲ ಸತ್ತಿರೋ ಹೆಣಗಳೇ. 185,000 ಒಬ್ಬ ದೇವದೂತ ಓನ್ಲಿ ಒಂದು ರಾತ್ರಿಯಲ್ಲಿ. ಯೋಚನೆ ಮಾಡು, ಒಂದು ರಾತ್ರಿಯಲ್ಲಿ ಒಬ್ಬ ದೇವದೂತ 185,000 ಜನರ ಕೊಲ್ಲೋದಾದ್ರೆ, ಇಬ್ರಿಯ ಪತ್ರಿಕೆ ಹೇಳ್ತದೆ, ಪರಲೋಕದಲ್ಲಿ ದೇವದೂತರು ಕೋಟಿ ದೇವದೂತರಿದ್ದಾರಂತೆ. ಎಲ್ಲಿಡಾಗಬೇಕು ಶತ್ರುಗಳು, ಎಲ್ಲಿಡಾಗಬೇಕು? ಆಯ್ತಾರಾ? ನೀನು ಭಯ ಪಡೋಕ್ಕಿಂತ ಮುಂಚೆ ತಿಳ್ಕೊ, ನೀನು ಒಬ್ಬಂಟಿಗಳಾಗಿರ್ಬೋದು, ಒಂದೇ ಕುಟುಂಬ ನೀನು ಯೇಸು ಸ್ವಾಮಿ ನಂಬಿರ್ಬೋದು, ಆದರೆ ನೀನು ಪರವಾಗಿ